ಕೊಕ್ಕರೆಬೆಳ್ಳೂರು ಬಹಳ ಇತಿಹಾಸವನ್ನ ಹೊಂದಿರತಕ್ಕಂತ ಒಂದು ಪಕ್ಷಿಧಾಮ ಆದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ವಿವಿಧ ದೇಶಗಳಿಂದ ಇಲ್ಲಿ ಪಕ್ಷಿಗಳು ಬರುವುದನ್ನು ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಇದ್ದೀವಿ. ಬಹಳಷ್ಟು ದೇಶ ವಿದೇಶಗಳಿಂದ ಬರುವಂತ ಪಕ್ಷಿಗಳು ಈ ಒಂದು ಗ್ರಾಮದಲ್ಲಿ ಮರದ ಮೇಲ್ಗಡೆ ಆಶ್ರಯವನ್ನು ಪಡ್ಕೊಂಡು ಹೋಗುವುದನ್ನು ಕೂಡ ನಾವು ಕೇಳಿದ್ದೀವಿ. ಕಾರಣಾಂತರದಿಂದ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನೀರಿನ ಸಮಸ್ಯೆ ಅಥವಾ ಆಹಾರದ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರೆ ಈ ಒಂದು ತಾಣವನ್ನ ಅಭಿವೃದ್ಧಿ ಮಾಡಬೇಕು, ಈ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು, ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಇಚ್ಛಾಶಕ್ತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಂಪರಾಜು ಇಲ್ಲಿ ಅಧ್ಯಕ್ಷರಾದ ಮೇಲೆ ಬೆಳ್ಳೂರಿನಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇನ್ನು ಮುಂದೆನೂ ಕೂಡ ನಡೀತಾ ಇದ್ದಾವೆ. ಯಾವುದೇ ವ್ಯಕ್ತಿಗೆ ಒಂದು ಹುದ್ದೆ, ಒಂದು ಅಧಿಕಾರ ಸಿಕ್ಕಿದ್ರೆ ಆ ಹುದ್ದೆ ಬಗ್ಗೆ ಇಚ್ಛಾಶಕ್ತಿ ಇರಬೇಕು.